ಜೇನಾಯ್ತು ಹೇಗೋ ನಾನು ಅರಿಯೇ ಹೀಗೆ ಜಸ್ಟ್ ಮಾತಲ್ಲಿ ಹೋಗೋದಕ್ಕೆ ಬಳೆ ಮಾತ್ರ ಕಾರಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಖುಷಿ ವ್ಲಾಗ್. ನಮ್ಮ ಅಪ್ಪಾಜಿ ನೋಡ್ರಿ ಚಪ್ಪಲ್ ಬಿಟ್ಟೋಗ್ಯಾರ ಮನೆ ಹಾಕೊಳ್ಳವ ಅವ್ನು ತೆಗ್ದು ಇಲ್ಲ ವಿಡಿಯೋದಾಗ ಕಾಣತೈತಿ. ಅಡ್ಜಸ್ಟ್ ಮಾಡ್ಕೊರಿ ಏನಾಗೋಲ್ಲ. ಏನಪ್ಪ ಅಂದರೆ ನಾನು ಇವಾಗಿನ್ನ ಎದ್ದೇನಿ. ಆವಾಗಲೇ ರೀಲ್ಸ್ ಮಾಡಬೇಕು ಅಂತ ಹೇಳಿ ಕಾಜಲೆಲ್ಲ ಹಚ್ಕೊಂಡಿದ್ದೆಲ್ಲ ಇದಾಗ್ಬಿಟ್ಟೈತಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ನಾನು ಫ್ರೆಶ್ ಅಪ್ ಆಗಿಲ್ಲ. ನಂಗೆ ಹೊಟ್ಟೊಂದು ಜಗ್ಗಾಸೆ ಆತೈತಿ. ಏನಾರ ಮಾಡೋಣ, ಮ್ಯಾಗಿ ಮಾಡ್ಕೊಂಡು ತಿಂತೀನಿ, ಮ್ಯಾಗಿ ಮಾಡ್ತೀನಿ. ಏನಪ್ಪ ಅಂತಂದ್ರೆ ಬೆಂಗಳೂರದಾಗ ಇದ್ದಾಗ ಲಾಸ್ಟ್ ನಾನು ವ್ಲಾಗ್ ಮಾಡಿದ್ದೆ, ಅದಾದ್ಮೇಲೆ ಮಾಡೇ ಇಲ್ಲ, ಭಾಳ ದಿನ ಆಯಿತು. ಸೊ ಅದಕ್ಕೆ ಸುಮ್ಮನೆ ಒಂದು ವ್ಲಾಗ್ ಇರಲಿ ಅಂಥೇಳಿ ಮಾಡತ್ತೀನಿ. ನಾ ಮನ್ಯಾಗಿದ್ದರೆ ಏನು ಆ್ಯಕ್ಚುಲಿ ನಾನು ನೆಕ್ಸ್ಟ್ ವ್ಲಾಗೋಸ್ಕರ ಎಲ್ಲರೂ ವೆಯ್ಟ್ ಮಾಡಿರಿ. ನೆಕ್ಸ್ಟ್ ನಂದು ವ್ಲಾಗ್ ಯಾವುದಪ್ಪ ಅಂತಂದ್ರೆ ನಾನು ಒಬ್ಬಕ್ಕೆ ಮನೆಯಾಗಿದ್ದಾಗ ಏನೇನು ಮಾಡ್ತೀನಿ, ಏನೇನು ಕೆಲಸ ಮಾಡ್ತೀನಿ ಅಂತ ಭಾಳಷ್ಟು ಜನ ಏನು ಹೇಳ್ತೀರಿ ಅಂದ್ರೆ, ನನ್ನ ನೋಡಿಬಿಟ್ರೆ ಬರೀ ರೀಲ್ಸ್ ಮಾಡ್ತಾಳಿಕ್ಕಿ, ಯಾವಾಗಲೂ ರೀಲ್ಸ್ ಮಾಡೋದು, ಫೋಟೋ ತಕ್ಕೊಳ್ಳೋದು, ಅಪ್ಲೋಡ್ ಮಾಡೋದು, ಬರೀ ಇಷ್ಟ, ಏನು ಕೆಲಸ ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿರಿ ಭಾಳ ಜನ. ಸೊ ಅವ್ರಿಗೆಲ್ಲ ನಾನು ತೋರಿಸ್ತೀನಿ. ನಾವು ಕೇರ್ ಮಾಡಲ್ರಿ, ಇದೆಲ್ಲ ಭಾಳ ನೋಡ್ಬಿಟ್ಟಿದ್ವಿ. ಒಬ್ಬಕ್ಕೆ ಮನೆಯಾಗಿದ್ದಾಗ ಏನೇನು ಮಾಡ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಂದು ನೆಕ್ಸ್ಟ್ ವ್ಲಾಗಿಗೆ ಎಲ್ಲರೂ ವೇಟ್ ಮಾಡಿರಿ. ಆಮೇಲೆ ಈ ವ್ಲಾಗಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಬಾಯ್ ಗಾಯ್ಸ್. ನಾನಂತರೂ ಟೋಟಲಿ ಫ್ರೆಶ್ ಅಪ್ ಆಗಿ ಬಂದು ಅಡ್ಗೆ ಮನೆ ನೋಡಾಕತ್ತೀನಿ. ನಮ್ಮ ಅಡ್ಗೆ ಮನೆಗೆ ಎಷ್ಟು ರೆಡಿ ಮಾಡೋಗಳಂತ ತೋರಿಸ್ತೀನಿ. ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಇನ್ನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಿಮ್ಗೆ ಅಡುಗೆ ಮನೆ ತೋರಿಸ್ತೇನೆ ನೋಡ್ರಿ. ಇಡ್ಲಿ ಮಾಡಿದ್ಲು, ಬೆಸ್ಸಿನೊಳಗೆ ಇಷ್ಟು ಹಾಕೊಂಡು ಬಾಂಡೆ ಒಗ್ದೋಗ್ಯಾಳು. ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಾಳು. ಗೈಸ್ ನಾನು ಎಷ್ಟು ಕ್ಲೀನ್ ಮಾಡಿದ್ದೆ ಗೊತ್ತಾ ಅಡುಗೆ ಮನೆಯೆಲ್ಲ, ಎಷ್ಟು ನೋಡಿ ಫುಲ್ಲು. ಮಾರ್ನಿಂಗು ಫುಲ್ಲು ಎಲ್ಲ ಪಾತ್ರೆನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಎಷ್ಟು ನೀಟಾಗಿ ಇಟ್ಟಿರ್ತೀನಿ ಗೊತ್ತಾ ನಾನು. ಇವಾಗ ನೋಡಿ ಬೇಕಂದ್ರೆ ಚಕ್ ಅಂತ ಹೇಳಿ ಹೆಂಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಅಂತೇಳಿ. ಗೈಸ್ ಏನು ಗೊತ್ತಾ, ಹಿಂಗೆ ಅಂದ ತಕ್ಷಣನೇ ಎಲ್ಲ ಕ್ಲೀನ್ ಆಗುತ್ತಲ್ಲ, ಹಂಗೆ ಮಾಡ್ತೀನಿ ನೋಡಿ. ಗೈಸ್ ನಾನು ಇವಾಗ ಪಾತ್ರೆ ತೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ಇನ್ನೊಂದು ಏನು ಗೊತ್ತಾ ವಿಷಯ, ನನಗೆ ಮೇನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆ. ನಾನು ನಮ್ಮ ಬೆಳಗಾವಿ ಭಾಷೆ ಮಾತಾಡ್ತಿರ್ತೀನೋ, ಒಂದೊಂದು ಸರ್ತಿ ಬೆಂಗಳೂರಿಗೆ ಹೋಗಿರ್ತೀನಿ, ಒಂದೊಂದು ಸರ್ತಿ ಹಾವೇರಿ ಭಾಷೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಸಚ್ ಇರಿಟೇಟಿಂಗ್. ನಂಗೆ ಗೊತ್ತಾಗ್ತಿಲ್ಲ ನಾನು ಯಾವ ಭಾಷೆ ಮಾತಾಡ್ತಿದ್ದೀನಿ ಅಂತ. ಒಂದಿಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗಾಯ್ಸ್, ಪಾತ್ರೆ ತೊಳಿತಿದ್ದೀನಿ. ಪಾತ್ರೆನೆಲ್ಲ ಹೆಂಗೆ ತೊಳಿಬೇಕು ಅಂದರೆ ನೀಟಾಗಿ ತೊಳೆದಿಡಬೇಕು. ನಾನು ತೊಳೆದಿಡೋದು, ನಮ್ಮ ಅಮ್ಮ ಬಂದುಬಿಟ್ಟು ಎಲ್ಲನೂ ಮತ್ತೆ ವಾಪಸ್ ಎತ್ತಿ ಅಲ್ಲಿ ಇಲ್ಲಿ ಬಿಸಾಡ್ಕೊಂಡು ಇವಾಗ ತೋರಿಸಿದ್ನಲ್ಲ ಹಂಗೆ ಮಾಡಿಡೋದು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಈ ವ್ಲಾಗ್ನ ನಮ್ಮ ಅಮ್ಮಂಗೆ ತೋರಿಸ್ತೀನಿ. ಅಂದರೆ ಅವಾಗ ಗೊತ್ತಾಗುತ್ತೆ ನಮ್ಮ ಅಮ್ಮಂಗೆ ಅವಳು ಹೆಂಗೆಲ್ಲ ಮಾಡ್ತಾಳೆ, ನಾನು ಹಿಂಗೆಲ್ಲ ಕ್ಲೀನಾಗಿ ಇಟ್ಟಿರ್ತೀನಿ ಅಂತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೈಸ್ ಏನು ಗೊತ್ತಾ, ಹೆಂಗೆ ತೊಳಿಬೇಕು ಪಾತ್ರೆ ಅಂತಂದರೆ, ಶಬ್ದ ಆಗಬಾರ್ದು. ಆಮೇಲೆ ನಮ್ಮ ಫೇಸ್ ಕಾಣಿಸ್ಬೇಕು ಇದರಲ್ಲಿ, ಗೊತ್ತಾಯ್ತಾ? ಸೊ ನೋಡಿ ನನ್ನ ಫೇಸ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಕ್ಲೀನಾಗಿ ತೊಳೆದ್ಬಿಡ್ಬೇಕು ಪಾತ್ರೆ. ಗೈಸ್ ತುಂಬ ಪಾತ್ರೆ ಇದೆ, ನಂಗೆ ಮಾತಾಡ್ತಾ ತೊಳಿತಿದ್ರೆ ಇಲ್ಲಿ ಬೇಗ ಕೆಲಸ ಆಗಲ್ಲ. ಸೊ ರಪ್ಪ ತೊಳೆದ್ಬಿಟ್ಟು ಅಲ್ಲಿ ಕಮ್ ಬ್ಯಾಕ್. ಏನು ಗೊತ್ತಾ, ಫೈನಲಿ ನನ್ನ ಪಾತ್ರೆ ಎಲ್ಲ ತೊಳೆದಾಯಿತು. ಸಿಕ್ಕಾಪಟ್ಟೆ ಪಾತ್ರೆ ಇತ್ತು, ಆಮೇಲೆ ಎಲ್ಲ ಕ್ಲೀನ್ ಮಾಡಿದೆ, ಅದೆಲ್ಲ ಸಿಕ್ಕಾಪಟ್ಟೆ ಇತ್ತು. ಸೊ ಅದಕ್ಕೆ ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕೋಕ್ಕೆ ಹೋಗಿಲ್ಲ. ಟೈಮು ಆಗ್ತಾ ಬಂದಿದೆ. ಸೊ ಹಾಗಾಗಿ ದೇವ್ರಿಗೆ ದೀಪ ಇಡೋಣ. ದೀಪ ಇಟ್ಬಿಟ್ಟು ಮ್ಯಾಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಗಾಯ್ಸ್, ಇದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಗಾಯ್ಸ್. ಸಾಕಾಗಿ ಹೋಗಿತ್ತು ನನಗೆ ಕ್ಲೀನ್ ಮಾಡೋಷ್ಟರಲ್ಲಿ. ಇದೆಲ್ಲ ನಮ್ಮ ಫೋಟೋಸು, ಇದೆಲ್ಲ ಸೋಫಾದು ತೆಗೆದ್ಬಿಟ್ಟು ತೊಳೆಯೋಕ್ಕಂತ ಕೊಟ್ಟಿದ್ದೆ, ಇಟ್ಟಿದ್ದಾರೆ. ಸೊ ಗೈಸ್ ನೋಡಿ,
ನಮ್ಮ ಮನೇನ ತೋರಿಸಿಲ್ಲ ನಾನು ಸರಿಯಾಗಿ, ಸೊ ಅದನ್ನೂ ಒಂದಿನ ತೋರಿಸ್ತೀನಿ. ದೇವ್ರ ಮನೆ ದೀಪ ಇಕ್ಬಿಟ್ಟು ತೋರಿಸ್ತೀನಿ. ಮರುಭೂಮಿಯಲ್ಲಿ ಹೂ ಅರಳೋ ಹುಚ್ಚು ಕನಸ ಕಂಡೆ, ಈ ಮನಸ್ಸಿನ ಭಾರಕ್ಕೆ ಹೂವಿನ ಹಗುರ ತಂದೆ, ಎಂದು ಕಾಣದ ಸವಿ ಕನಸೆ ನೀ. ಗೈಸ್ ಏನು ಗೊತ್ತಾ, ತುಂಬ ದೇವ್ರನ್ನೆಲ್ಲ ಇಟ್ಟಿಲ್ಲ, ಜಸ್ಟ್ ಸಿಂಪಲ್ಲಾಗಿ ದೇವ್ರನ್ನ ಇಟ್ಟಿದ್ದೀವಿ. ಓಕೆ, ನಾನು ಮ್ಯಾಗಿ ಮಾಡಬೇಕು, ತುಂಬ ಲೇಟ್ ಆಯಿತು. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ. ಕಾಲಿಲ್ಲ, ನಾನು ಅಡುಗೆ ಮನೆ ಅಡುಗೆ ಮಾಡಿ ಹೇಳಪ್ಪ ಅದನ್ನ ಕೆಟ್ಟದಾಗಿ. ಏನು ಹೇ ಇಡ್ಲಿನೂ ಮುಚ್ಚಿಲ್ಲ, ಚಟ್ನಿನ ಹಂಗೆ ಓಪನ್ ಇಟ್ಟು ಹೋಗಿದ್ದಿ. ಗಾಯ್ಸ್ ನಂಗಂತೂ ಸಾಕಾತು. ಮ್ಯಾಗಿ ಬಾಯ್ಲ್ಡ್ ಆಗತ್ತೈತಿ. ಆಲ್ಮೋಸ್ಟ್ ಮ್ಯಾಗಿ ಮಾಡೋದು ಎಲ್ಲರಿಗೂ ಗೊತ್ತಿರ್ತೈತಿ ಅಂತ ಅನ್ಕೊತೀನಿ. ಅದನ್ನೆಲ್ಲ ನಾನು ವಿಡಿಯೋದಾಗ ಹಾಕೋಕೆ ಹೋಗಿಲ್ಲ. ಮ್ಯಾಗಿ ಬಾಯ್ಲ್ಡ್ ಆಗೋ ತನಕ ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡೋಣ ಬರ್ರಿ. ಹಲೋ 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 ಯಾರು? ಗಂಗಾರಮ್ಮ, ಹಾಂ, ನಾನು ಗಂಗವ್ವ, ಯಾರು ಗಂಗು? ನಿನ್ನ ಲವರ್ ಗಂಗವ್ವ. ನಂದವ್ರು ಗಂಗು ಯಾರಪ್ಪ? ಯಾಕ ನೆನಪಾರ್ದೇನ? ಹ್ಞೂ, ನೆನಪಾರ್ದಿ? ಗಂಗು ಯಾರಪ್ಪ? ಇಟ್ ಗಡ ನೆನಪಾರ್ದಿ? ಹ್ಞೂ, ಅದು ನನ್ನ. ಏ ಸಾಯಿ ನಿಮ್ಮ ಅವನ. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರ. ಯಾವ ಸಾಯಿ? ಸಾಯಿ ಹೋಗಿ ಸಾಯೋದು. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಗಾಯ್ಸ್ ಫೈನಲಿ ನಾನೇ ಕುರಿಯೋದೆ. ಮ್ಯಾಗಿ ಮಾಡಿದ್ವಿ, ತಿಂದ್ವಿ, ಸೂಪರಾಗಿತ್ತು. ನಮಗಂತೂ ಇಷ್ಟ ಆಯಿತು. ಯೂಶ್ವಲಿ ನಾ ಮಾಡೋ ಮ್ಯಾಗಿ ನಂಗೆ ಇಷ್ಟ ಆಗ್ತೈತಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಿಗೆ ಎಲ್ಲರೂ ಕಾಯಿರಿ. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗೈತಿ ಪ್ಲೀಸ್ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ.